ನಮಸ್ಕಾರ ಫ್ರೆಂಡ್ಸ್, ಇವತ್ತೊಂದು ಸೂಪರ್ ಆಗಿರುವಂಥ ಪೈನಾಪಲ್ ಶೀರ ಮಾಡುವಂಥೇಳಿ ಹಾಗೆ ಅದಕ್ಕೆ ಬೇಕಾದಂಥ ಸಾಮಗ್ರಿಗಳೆಲ್ಲ ರೆಡಿ ಮಾಡಿದ್ದೇನೆ. ನೋಡುವ ಏನೆಲ್ಲ ಬೇಕು ಅಂತೇಳಿ. 1.5 kg ಆಗುವಷ್ಟು ಮೀಡಿಯಮ್ ರವೆ, ಅಂದರೆ 3 ಪ್ಯಾಕೆಟ್. ಇದು ಅರ್ಧ ಕೆ ಜಿ ಅದು, 1 ಪ್ಯಾಕೆಟ್ ಅರ್ಧ ಕೆ ಜಿ. ಇದು 3 ಪ್ಯಾಕೆಟ್ ಅಂದರೆ 1.5 kg ಆಯಿತು. ಒಂದು 3 kg ಸಕ್ಕರೆ, ಒಂದು ಪೈನಾಪಲ್ ಸಾಕು. ಇದನ್ನು ಚೆಂದ ಕಟ್ ಮಾಡಬೇಕು, ಅದರ ಮುಳ್ಳೆಲ್ಲ ತೆಗಿಬೇಕು. ಸ್ವಲ್ಪ ತುಪ್ಪ ಇಷ್ಟು ಸಾಕಾಗೋದಿಲ್ಲ, ತುಪ್ಪ ಬೇರೆ ಉಂಟು. ಚೆಂದ ಹಣ್ಣಾಗಿದೆ ಪೈನಾಪಲ್, ಇದರ ಮುಳ್ಳನ್ನೆಲ್ಲ ಹೀಗೆ ತೆಗೆದುಕೊಳ್ಳ. ಪೈನಾಪಲ್ ಕಟ್ ಮಾಡಿದ್ದೇನೆ. ಇದನ್ನು ಸ್ವಲ್ಪ ಗ್ರೈಂಡ್ ಮಾಡಿ ತರ್ತೇನೆ. ನುಣ್ಣಗೆ ಗ್ರೈಂಡ್ ಮಾಡೋದಿಲ್ಲ, ಸ್ವಲ್ಪ 1-2 ಸುತ್ತು ತಿರುಗಿದರೆ ಸಾಕು. ಸ್ವಲ್ಪ ಪುಡಿ ಆದರೆ ಆಯಿತು. ಒಲೆಯ ಮೇಲೆ ಇಟ್ಟ ನೀರು ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಇನ್ನೊಂದು ಒಲೆಯನ್ನು ಉರಿ ಮಾಡಿ ಅದರಲ್ಲಿ ಒಂದು ಬಾಣಲೆ ಇಟ್ಟಿದ್ದೇನೆ. ಸ್ವಲ್ಪ ತುಪ್ಪ ಹಾಕುವ. ಒಂದೂವರೆ kg ಆಗುವಷ್ಟು ರವೆ, ಅಂದರೆ 3 ಪ್ಯಾಕೆಟ್. ಅದು 1 ಪ್ಯಾಕೆಟು. ನಾನು ತರುವಾಗ ಬಾಂಬೆ ರವೆ ಬಂದಿದೆ, ಮೀಡಿಯಮ್ ರವೆ ಅಂತ ತಗೊಂಡಿದ್ದು. 1 ಪ್ಯಾಕೆಟ್ ಬಾಂಬೆ ರವೆ, ತೊಂದರೆ ಇಲ್ಲ, ಆಗ್ತದೆ ಅದೆಲ್ಲ. ಸ್ವಲ್ಪ ಫ್ರೈ ಮಾಡಿಕೊಳ್ಳುವ. ಇದು ಫ್ರೈ ಆದ ಸಾಕು. ಇದಕ್ಕೆ ನೀರು ಹಾಕುವ. ನೀರು ಚೆಂದ ಕುದೀತಾ ಉಂಟು, ಬೇಯಲಿಕ್ಕೆ ಬೇಕಾಗುವಷ್ಟು ನೀರು ಹಾಕಿದರೆ ಆಯಿತು. ಚೆಂದ ಬೇಯಬೇಕು. ಬೇಯಲಿಲ್ಲ ಅಂದರೆ ಮತ್ತೆ ನೀರು ಸೇರಿಸುವ. ನೀರು ಉಂಟಲ್ಲ, ಕುದೀತಾ ಉಂಟು. ಹೇಗೂ ಉರಿ ಸಣ್ಣ ಮಾಡಿದ್ದೇನೆ, ಜಾಸ್ತಿ ದೊಡ್ಡ ಇಲ್ಲ ಉರಿ. 1 ಚಿಟಿಕೆ ಉಪ್ಪು ಹಾಕಬೇಕು. ಗ್ರೈಂಡ್ ಮಾಡಿದ ಪೈನಾಪಲ್ ಇವಾಗ ಹಾಕೊಳ್ಳುವ. ಸಕ್ಕರೆ ಹಾಕುವ. ಒಂದು 3 kg ಸಕ್ಕರೆ. ಒಂದೂವರೆ kgಗೆ 3 kg ಸಕ್ಕರೆ. ಸ್ವಲ್ಪ ತುಪ್ಪ ಇನ್ನು ಬೇಕಾದಿತ್ತು, ಇನ್ನೊಂದು 2 ಕೊಡ್ತಾ ಬೇಕು ಹೇಗಿದ್ರು. ಇದೆಲ್ಲ ಸ್ವಲ್ಪ ಎಳ್ಕೊಳ್ಳಿ, ಆಮೇಲೆ ಹಾಕುವ. ನಾವು ತುಂಬ ತುಪ್ಪ ಹಾಕೋದು ಬೇಡ, ಅದರಿಂದ ಬಿಡುವಷ್ಟೆಲ್ಲ ತುಪ್ಪ ಹಾಕೋದು ಬೇಡ. ಅಷ್ಟೆಲ್ಲ ಹಾಕಿದರೆ ವೇಸ್ಟ್. ಇದಕ್ಕೆ ಕಲರ್ ಹುಡಿಯೆಲ್ಲ ಹಾಕ್ತಾರೆ ಕೆಲವರು, ಆದರೆ ನಾನು ಕಲರ್ ಹುಡಿ ಹಾಕೋದಿಲ್ಲ. ಸ್ವಲ್ಪ ಅರಸಿನ ಹುಡಿಯನ್ನು ನೀರು ಮಾಡಿ ಹಾಕ್ತೇನೆ, ಕಲರ್ ಬರಲಿಕ್ಕೆ. ಅರಸಿನ ಹುಡಿ ಒಳ್ಳೆಯದು. ಸ್ವಲ್ಪ ತುಪ್ಪ ಹಾಕುವ.
ಸಾಕಷ್ಟು ಇವಾಗ. ಹಳದಿ ಪೌಡ್ರು ಸ್ವಲ್ಪ ಕಲರ್ ಬರಲಿ ಅಂತಲ್ಲ, ಹಳದಿ ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದೇ. ರಂಗಿನ ಹುಡಿಯೆಲ್ಲ ಹಾಕೋದು ಬೇಡ. ತುಪ್ಪದಲ್ಲಿ ಫ್ರೈ ಮಾಡಿದ ಗೋಡಂಬಿ ದ್ರಾಕ್ಷೆ. ಇನ್ನು ತೆಗಿಬಹುದು, ಇದನ್ನು ತಣಿಯುವಾಗ ಇನ್ನು ಸ್ವಲ್ಪ ಗಟ್ಟಿ ಆಗ್ತದೆ, ಸ್ಪೂನಲ್ಲಿ ತೆಗೆಯುವಾಗ ಆಗ್ತದೆ. ಇಷ್ಟಾದರೆ ಸಾಕು. ನಾನು ತೆಗೆದು ಬೇರೆ ಒಂದು ಪಾತ್ರೆಗೆ ಹಾಕ್ತೇನೆ ಇದನ್ನು. ನೋಡಿ, ಸೂಪರ್ ಆಗಿದೆ. ನೀವು ಕೂಡ ಒಂದು ಸಲ ಟ್ರೈ ಮಾಡಿ. ಪೈನಾಪಲ್ ಶೀರಾ ಸೂಪರ್ ಟೇಸ್ಟ್ ಆಗ್ತದೆ. ಪೈನಾಪಲ್ ಕಟ್ ಮಾಡುವಲ್ಲಿಂದ ಪಾಕ ಆಗುವಲ್ಲಿವರೆಗೆ ಹೆಚ್ಚು ಕಡಿಮೆ 1 ಗಂಟೆ ಹೊತ್ತು ಬೇಕು. ಸೂಪರ್ ಟೇಸ್ಟ್ ಆಗಿರುವ ಪೈನಾಪಲ್ ಶೀರಾ ರೆಡಿ ಆಗ್ತದೆ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಅಲ್ಲಿಗೆ ಕಮೆಂಟ್ ಮಾಡಿ ಯಾವ ರೀತಿ ಆಗಿದೆ ಅಂತೇಳಿ. ಹಾಗೆ ನನ್ನ ಚಾನಲ್ಗೆ ಇದುವರೆಗೆ ಸಬ್ಸ್ಕ್ರೈಬ್ ಆಗಾದರೂ ಸಬ್ಸ್ಕ್ರೈಬ್ ಆಗಿ. ನಮಸ್ಕಾರ.